ನಮಸ್ತೆ ರೀ, ನಮಸ್ತೆ. ಹಾಂ ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಅನಿತಾ, ಲೈಲಾಕ್ ಫಾರ್ಮಿಂದ. ಲೈಲಾಕ್ ಫಾರ್ಮ್ ಅಂದರೆ ಇಲ್ಲಿ ಆರುಡಿ, ದೊಡ್ಡಬಳ್ಳಾಪುರಲ್ಲಿ, ಬೆಂಗಳೂರು ಹತ್ರ ಆರುಡಿಯಲ್ಲಿ ಇರೋದು ಒಂದು ಫಾರ್ಮ್. ಇದು ಇಲ್ಲಿ ಬಂದು ನಾವು ನ್ಯಾಚುರಲ್ ಫಾರ್ಮಿಂಗ್ ಆ್ಯಂಡ್ ನ್ಯಾಚುರಲ್ ಲಿವಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಹಾಂ ಮೇಡಮ್, ಎಷ್ಟು ಎಕರೆಲ್ಲಿದೆ ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು 13 ಎಕರ್ ಇದೆ. ಇದು ಲ್ಯಾಂಡು ತೊಗೊಂಡು 15 ವರ್ಷ ಆಯಿತು. ಆದರೆ ನಾವು ಇಲ್ಲಿ ಬಂದು ನಾನು ಕಂಟಿನ್ಯೂಸ್ ಆಗಿ ಇಲ್ಲಿ ಇರೋದಕ್ಕೆ 3 ವರ್ಷನೇ ಆಗಿರೋದು. ಇಲ್ಲೇ ಇದ್ದೀರಾ ಈಗ ಇಲ್ಲೇ ಇರೋದು. ಇವಾಗ ನನಗೆ ಸಿಟಿಗೆ ಹೋಗೋದೇ ಇಷ್ಟ ಇಲ್ಲ, ಇಲ್ಲಿ ಇರೋದೇ ಇಷ್ಟ. ಮೊದಲು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದ್ದೀವಿ. ಓಕೆ, ಸರಿ ಮೇಡಮ್. ಲೈಲಾಕ್ ಫಾರ್ಮ್. ಲೈಲಾಕ್ ಫಾರ್ಮ್. ಲೈಲಾಕ್ ಅಂದರೆ ಏನು ಮೇಡಮ್? ಲೈಲಾಕ್ ಆದರೆ ಆ್ಯಕ್ಚುಲಿ ನಮ್ಮದು ಟೋಟಲ್ ಇಲ್ಲಿ ಬಂದು ಇರೋದು ಇದೆಲ್ಲ ಯೋಜನೆ ಎಲ್ಲ ಚೇಂಜ್ ಆಗಿರೋದು ಬಂದು ನನ್ನ ಮಗಳಿಗೆ ಒಂದು ಕಾಯಿಲೆ ಬಂದಿದೆ, ಲೂಪಸ್ ಅಂತ ಕಾಯಿಲೆ ಇದೆ ಹೆಸರು. ಅದು ಬಂದ ಮೇಲೇ ಎಲ್ಲ ನಾವು ಇಲ್ಲಿ ಬಂದು ಇರೋದು, ಈ ಥರ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ಆವಾಗ ಫಾರ್ಮಿಂದ ಒಂದು ಶುರುವಾಗುವಾಗ ಫಾರ್ಮಕ್ಕೊಂದು ಹೆಸರಿಡಬೇಕು ಅಂತ ಯೋಚನೆ ಬರುವಾಗ ಏನಾದರೂ ಒಂದು ಲೂಪಸ್ ರಿಲೇಟೆಡ್ ಆಗಬೇಕು ಅಂತ ಯೋಚನೆ ಬಂದಿದೆ. ಆವಾಗ ಲೈಲಾಕ್ ಟ್ರೀ ಬಂದು ಪರ್ಪಲ್ ಕಲರ್ ಫ್ಲವರ್ ಬರೋದು ಅದರಲ್ಲಿ. ಆವಾಗ ಲೂಪಸ್ದು ಕಲರ್ ಬಂದು ಪರ್ಪಲ್, ಹಂಗೆ ರಿಲೇಟ್ ಮಾಡಿಕೊಂಡು ಲೈಲಾಕ್ ಫಾರ್ಮ್ ಅಂತ ಹಾಕಿದ್ದೀವಿ. ಲೈಲಾಕ್ ಲೂಪಸ್. ಲೈಲಾಕ್ ಅಂದ್ರೆ ಮರ, ಲೈಲಾಕ್ ಆದ್ರೆ ಮರ, ಅದು ಪರ್ಪಲ್ ಕಲರ್ ಫ್ಲವರ್ ಬರುತ್ತೆ ಅದರಲ್ಲಿ. ಓಕೆ. ಲೂಪಸ್ ಅಂದ್ರೆ ಲೂಪಸ್ ಆದ್ರೆ ಅದರದ್ದು ಆ ಡಿಸೀಸಿಗೆ ಒಂದು ಕಲರ್ ಇದೆ, ಪರ್ಪಲ್ ಕಲರ್ ಅಂತ. ಯಾಕಂದ್ರೆ ಬಿಸಿಲು ಹೊಡೆದರೆ ಇಲ್ಲೆಲ್ಲ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ. ಓಕೆ, ಹಂಗಾಗಿ ನೀವು ಲೈಲಾಕ್ ಫಾರ್ಮ್ ಅಂತ ಹಾಕಿದ್ದೀವಿ, ಪರ್ಪಲ್ ಕಲರ್ ಇರೋದಕ್ಕೇನೆ. ಓಕೆ ಮೇಡಮ್, ಅಂದ್ರೆ ಈಗ ಈ ರೀತಿ ಒಂದು ಜೀವನ ಶೈಲಿ ಮಾಡಕ್ ಬಂದ್ಮೇಲೆ, ಇಲ್ಲಿಗೆ ಬಂದ್ಮೇಲೆ ವಾಸಿ ಆಯ್ತಾ? ವಾಸಿ ಅಂದರೆ ತುಂಬ ಚೇಂಜ್ ಆಯಿತು. ಇಲ್ಲಿ ಬಂದು ಈ ಥರ ಆಕ್ಸಿಜನ್ ನಿಮಗೆ ಎಲ್ಲೋ ಸಿಗುತ್ತಾ? ನಮ್ಮದು ಫಸ್ಟ್ ಫುಡ್ಡು ಬಂದು ನಮ್ಮದು ಏರು. ಇಲ್ಲಿ ಬಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಪ್ಯೂರೆಸ್ಟ್ ಏರ್ ನಿಮಗೆ ಇಲ್ಲಿ ಸಿಗೋದು. ಅದಕ್ಕಿಂತ ಮೆಡಿಸಿನ್ ತುಂಬ ಜಾಸ್ತಿ, ಒಂದು ಕೈ ಫುಲ್ಲು ಮೆಡಿಸಿನ್ ತಿಂದಾಯಿತು. ಇವಾಗ ಒಂದೇ ಒಂದು ಟ್ಯಾಬ್ಲೆಟ್ ಇದೆ ಡೈಲಿ ಅಷ್ಟೇ. ಇಲ್ಲಿಗೆ ಬಂದು 3-4 ಇಷ್ಟು ವರ್ಷದಿಂದ ನಿಧಾನಕ್ಕೆ ಚೇಂಜ್ ಆಗಿ ಬರ್ತಾ ಇದೆ. ಆದರೆ ಇದುವರೆಗೆ ಯಾರು ಕಂಪ್ಲೀಟ್ ಆಗಿ ಲೂಪಸ್ ರಿವರ್ಸ್ ಮಾಡಿದವರು ಯಾರು ಇಲ್ಲ ಇಲ್ಲಿ ಅಷ್ಟು, ಈ ಥರ ಬಂದಿರೋದು. ಆದರೆ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ದಿವಸ ಚೇಂಜ್ ಆಗುತ್ತೆ ಅಂತ. ಯಾಕಂದರೆ ಅಷ್ಟು ನಾವು ಎಲ್ಲ ಲೈಫ್ ಸ್ಟೈಲು ಚೇಂಜ್ ಮಾಡಿದ್ದೀವಿ. ಓಕೆ, ಇಲ್ಲಿಗೆ ಬಂದು ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ಮತ್ತೆ ಆರೋಗ್ಯ ಕೂಡ ಬದಲಾವಣೆ ಆಯಿತು. ಎಲ್ಲರದು ಆರೋಗ್ಯ ಚೇಂಜ್ ಆಯಿತು. ನನಗೆ ಬಂದು ಆ್ಯಕ್ಚುಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಕ್ಕೆ ಮುಂಚೆ ಮೈಗ್ರೇನ್ ಇತ್ತು, ಯಾವಾಗಲೂ ಮೈಗ್ರೇನ್ ಬರ್ತಾ ಇತ್ತು. ಈಗ ಮೈಗ್ರೇನ್ ಬರೋದೇ ಇಲ್ಲ ನನಗೆ, ಹೆಡ್ಡೇಕೇ ಬರಲ್ಲ, ತಲೆನೋವು. ತುಂಬ ತಲೆನೋವು. ಮೈಗ್ರೇನ್ ಆದರೆ ತುಂಬ ಒಂಥರ ಜಾಸ್ತಿ ತಲೆನೋವು ಬರುತ್ತೆ. ಅದು 2-3 ದಿವಸ ತಲೆನೋವು ಇರುತ್ತೆ. ಆವಾಗ ಬೆಳಕು ಇರಬಾರ್ದು, ಸೌಂಡ್ ಇರಬಾರ್ದು, ಆ ಥರ ಒಂದು ರೂಮಲ್ಲಿ ಇತ್ತು ನಾನು. ಈಗ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ ಮೇಲೆ ಮೈಗ್ರೇನು ಇಲ್ಲ, ನಾರ್ಮಲ್ ತಲೆನೋವು ಇಲ್ಲ, ಏನೂ ಇಲ್ಲ. ಓಕೆ, ಆರೋಗ್ಯವಾಗಿದ್ದೀವಿ ಮೇಡಮ್. ಈ ರೀತಿ ಗಾಳಿ ಕುಡಿದ್ರೆ ಆರೋಗ್ಯವಾಗಿರ್ತೀವಿ. ಹೌದು. ಇಲ್ಲೊಂದು ಪಾಂಡ್ ನೋಡ್ಬೋದು. ಮಳೆ ನೀರನ್ನೇ ಇದು ಆ್ಯಕ್ಚುಲಿ ಒಂದು ತುಂಬ ಡ್ರೈ ಏರಿಯಾ ಇದು. ಮಳೆ ಬಂದು ತುಂಬ ಕಮ್ಮಿ. ಯಾವಾಗಲೂ ಒಂದು ಮಳೆ ಬರುವಾಗ ಈ ಲ್ಯಾಂಡ್ ಸ್ಲೋಪ್ ಇರೋದಕ್ಕಿಂತ ಮೇಲ್ಗಡೆ ಫಸ್ಟು ನಾನು 3 ವರ್ಷಕ್ಕೆ ಮುಂಚೆ ಇಲ್ಲಿ ಬಂದು ಇರೋದಕ್ಕೆ ಬರುವಾಗ ಮೇಲ್ಗಡೆಯಿಂದ ಮಳೆ ಬರುವಾಗ ನೀರು ಹಿಂಗೆ ಬಂದು ಆಚೆಗೆ ಹೊಟ್ಟೋಗೋದು. ಆವಾಗ ನಾನು ಬಂದು ಇದೇ ಥರ ಮಳೆ ನೀರು ಹಿಡಿಯೋದಕ್ಕೆ ಒಂದು 7-8 ಫೋನ್ ಮಾಡಿದ್ದೀವಿ. ಅದೇ ಇಂಗು ಗುಂಡಿ ತಾನೆ? ಇದೇ ತರ ಗುಂಡಿ. ಅದೇ, ಇದರಿಂದ ನೀರು ತಗೊಳ್ಳಲ್ಲ ನೀವು? ಇಲ್ಲ, ನೀರು ತಗೊಳ್ಳಲ್ಲ. ನಾವು ಪ್ಲಾಸ್ಟಿಕ್ ಹಾಕಿಲ್ಲ. ಪ್ಲಾಸ್ಟಿಕ್ ಹಾಕಿದ್ರೆ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಅಲ್ಲಿ ಇರೋದು ನೀರು ಕೆಳಕ್ಕೆ ಹೋಗಲ್ಲಲ್ವಾ, ಮತ್ತೆ ಬಿಸಿಲು ಬರುವಾಗ ಅದು ಮೇಲೆ ಕೊಟ್ಟೋಗುತ್ತೆ. ಏನ್ ಪ್ರಯೋಜನ ಇದೆ ಪ್ಲಾಸ್ಟಿಕ್ ಹಾಕಿ ನೀರಿಟ್ಟಿದ ಮೇಲೆ? ನಾವು ಬಂದು ಇಲ್ಲಿ ನೀರು ನಿಧಾನಕ್ಕೆ ಭೂಮಿಯಲ್ಲೇನೆ ಹೋಗ್ಲಿಂದ ಮಾಡಿದೆ. ಮತ್ತೆ ಎಲ್ಲೆಲ್ಲಿ ಗುಂಡಿ ಮಾಡಿದೆಯೋ ಅದಕ್ಕೂ ಸುತ್ತಿ ನಾವು ಗಿಡಗಳು ಹಾಕ್ತಾ ಇದೀವಿ. ಅವಾಗ ಇಲ್ಲಿ ನೋಡ್ರಿ, ನಿಮ್ಗೆ ನೋಡಿರ್ಬೋದು, ತುಂಬಾ ಸುತ್ತಿ ಗಿಡಗಳು ಹಾಕ್ತಾ ಇದೀವಿ ನಾವು. ಆವಾಗ ಏನಾಗುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ಅದಷ್ಟು ಸೂರ್ಯಪ್ರಕಾಶ ಇದ್ರೆ ಮೇಲೆ ಕೊಟ್ಟೋಗಲ್ಲ. ಹೌದು. ಇದನ್ನೇನಂತಾರೆ? ಇದು ಒಂದೊಂದು ಹುಲ್ಲು. ಫಸ್ಟ್ ಇದು ಡೈರಿ ಫಾರ್ಮ್ ಇತ್ತಲ್ವಾ, ಆವಾಗ ಹಾಕಿರೋದು ಹುಲ್ಲಿದು. ಅಲ್ಲ, ಇದೇನಾದ್ರು ನೀರನ್ನು ಹಿಡಿದಿಡತ್ತಾ? ಇದು ಅದಕ್ಕೆಲ್ಲ ಹಾಕಿರೋದು. ಇದು ಫಸ್ಟ್. ಇದಂತೂ ನೀರು ಹಿಡಿದಿಡತ್ತೆ. ಇದೆಲ್ಲ ಫುಲ್ ಸುತ್ತಿ ಏನೋ ಕವರ್ ಆಗುತ್ತಲ್ವಾ, ಅದಕ್ಕೆ ಏನು ಗಿಡ ಸಿಗೋದು ಎಲ್ಲ ಹಾಕ್ಬಿಡೋದು. ಚೆನ್ನಾಗಿದೆ ಮೇಡಮ್, ಇಂಗು ಗುಂಡಿ. ಈ ರೀತಿ ಇದೇ ತರದ್ದು ನನ್ನ ಹತ್ರ 7 ಗುಂಡಿ ಇದೆ. ಈ ರೀತಿಯಾದ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಒಂದು ಕಾರಣ ಹೇಳಿದ್ರಿ. ಇನ್ನೊಂದು ಕಾರಣ, ಈ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿತ್ತ ನಿಮ್ಗೆ ಯಾವಾಗಾರು ಮೊದಲೇ? ಆ್ಯಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದಕ್ಕೆ ರೋಗ ಅಂತ ಇದಿಲ್ಲ. ನನಗೆ ಬಂದು ಫಾರ್ಮಿಂಗ್ ಮಾಡಬೇಕು ಅಂತ ಆಸೆ ಬಂದು ನನ್ನ ಮಕ್ಕಳು ಹುಟ್ಟಿದ ಮೇಲೆ ನನಗೆ ಬಂದಿರೋದು. ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದು ಕೇರಳನಲ್ಲಿ ಹುಟ್ಟಿ ಬೆಳೆದಿರೋದು. ಆ ಟೈಮಿಗೆ ನಮ್ಮ ಕಡೆ ಎಲ್ಲ ಏನು ತಿನ್ನೋದೋ, ನಮ್ಮ ಜಮೀನಲ್ಲಿ ಏನು ಬೆಳೆಸೋದೋ ಅದೇ ತಿಂದಿರೋದು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ.
ಅಲ್ಲಿ ಎಲ್ಲ ಬಂದು ನಮ್ಮ ಊರಲ್ಲಿ ಏನು ಬೆಳೆಯೋದು ಅದೇ ಎಲ್ಲರದು ಆಹಾರ. ಆ ಥರ ತಿಂದು ಬೆಳೆದಿದ್ದ ಮೇಲೆ ಮದುವೆ ಆಗಿದ ಮೇಲೆ ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರಿಗೆ ಬಂದಿದ ಮೇಲೆ ಎಲ್ಲ ಅಂಗಡಿಯಿಂದ ಒಂದು ಕರಿಬೇವು ಸೊಪ್ಪು ಬೇಕಾದ್ರೂ ಅಂಗಡಿಗೆ ಹೋಗಬೇಕು. ಫಸ್ಟ್ ನನಗೆ ಎಲ್ಲ ಒಂದು ತುಂಬ ಇಂಟ್ರೆಸ್ಟ್ ಆಯಿತು. ಒಂದು ತರಕಾರಿ ತೊಗೊಳಕ್ಕೆ ಹೋಗಿದರೆ 5-6 ತರಕಾರಿ ತೊಗೊಂಡು ಬರ್ತಾರೆ, ಎಲ್ಲ ವೆರೈಟಿಗಳು ಟ್ರೈ ಮಾಡಿ ನೋಡಬೇಕು, ಆ ಥರ ಎಲ್ಲ ಆಸೆ ಇತ್ತು. ಆದರೆ ಇಬ್ಬರು ಮಕ್ಕಳದು ಅಮ್ಮೆ ಆದಮೇಲೆ ಸಡನ್ನಾಗೇ ಒಂದು ಯೋಚನೆ ಮನಸ್ಸಲ್ಲಿ ಹಂಗೆ ಬಂದಿದೆ. ಯಾವಾಗಾದ್ರೂ ಅವ್ರದ್ದು ಊಟ ತಟ್ಟೆ ಅಲ್ಲಿ ತೆಗೆದಿದ ಮೇಲೆ ಇದು ಯಾರು ಮಾಡಿರೋದು, ಇದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ, ಪೆಸ್ಟಿಸೈಡ್ ಇರುತ್ತೆ, ಒಂದು ತಾಯಿ ಮಕ್ಕಳಿಗೂ ಕೊಡೋದು ಶುದ್ಧವಾಗ ಆಹಾರ ಕೊಡೋಕ್ಕಾಗಲ್ಲ ಅಂದರೆ ಹೇಗೆ ಅವ್ರಿಗೆ ತಿನ್ನಕ್ಕೆ ಹೇಳೋದು ನಾನಿದು. ಯಾವಾಗ ಒಂದು ಆಹಾರ ಕೈಯಲ್ಲಿ ತೊಗೊಂಡಿದ್ರೇನು ನನ್ನ ಮನಸ್ಸಿಂದ ಯಾರು ಹಂಗೆ ಹೇಳ್ತಾ ಇತ್ತು, ಅನಿತಾ ನೀವು ಏನು ಕೊಡ್ತಾ ಇದೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಮ್ಮ ನಿನ್ಗೆ ಏನು ಕೊಟ್ಟಿದೆ, ಶುದ್ಧವಾಗಿರೋದು ಆಹಾರ ಕೊಟ್ಟಿದೆ. ಇವಾಗ ನಾನು ಏನು ಕೊಡ್ತಾ ಇದ್ದೆ ನನ್ನ ಮಕ್ಕಳಿಗೆ, ಅದು ಬಂದು ಆಮೇಲೆ ನನಗೆ ಆವಾಗ ಆಹಾರ ಪದಾರ್ಥ ತೊಗೊಂಡಿದ್ರೇ ನನ್ನ ಮನಸ್ಸಲ್ಲಿ ಆ ಥರ ಇತ್ತು, ನಿದ್ರೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ನನ್ನ ಆಹಾರ ನನಗೆ ಬೆಳಿಬೇಕು ಅಂತ ಆಸೆ ಬಂದಿದೆ. ಫಸ್ಟ್ ನಾನು ಟೆರಸ್ ಗಾರ್ಡನಿಂಗ್ ಶುರು ಮಾಡಿದ್ದೀವಿ. ಆದ್ರೆ ನನಗೆ ಒಂದು ಜಮೀನು ತೊಗೋಬೇಕು, ಅದರಲ್ಲಿ ಈ ಥರ ಬೆಳಿಬೇಕು ಅಂತ ಆಸೆ ಬಂದಿದೆ. ತುಂಬ ವರ್ಷ ಮನಸ್ಸಲ್ಲೇ ಇತ್ತು, ಬೇಗ ಏನೂ ಆಗಿಲ್ಲ. 15 ವರ್ಷಕ್ಕೆ ಮುಂಚೆ ನಾವು ಇದು ತೊಗೊಂಡಿದ್ದೀವಿ. ತಗೋವಾಗ ಇದರಲ್ಲಿ ಏನೂ ಇರಲಿಲ್ಲ, ಒಂದು 2-3 ಗಿಡಗಳಿತ್ತು, 2 ಹುಣಸೆ ಮರ, 2 ಬೇವು ಅಷ್ಟೇ. ಬಿಟ್ಟಿದ್ರೆ ಏನೂ ಇರಲಿಲ್ಲ ಇಲ್ಲಿ, ಬರೀ ಏನು ಫ್ರೀಯಾಗೆ ಆ ಥರ ಲ್ಯಾಂಡ್ ಇತ್ತಿದ್ದು, ಖಾಲಿ ಭೂಮಿ ಇತ್ತಿದ್ದು. ಈಗ ಆಮೇಲೆ ನಾವು ಬಂದು ಇಲ್ಲಿ ಮರ ಬೆಳೆಸೋದಕ್ಕೆ ಶುರು ಮಾಡಿದೆ. ಆದರೆ ಅದೇನು ಅಷ್ಟು ಬೇಗ ಆಗಿಲ್ಲ, ಯಾಕಂದರೆ ನಾವು ಬೆಂಗಳೂರಲ್ಲಿ ಇರುವಾಗ ಇಲ್ಲಿ ಬಂದು ಮಾಡೋದು, ಇಲ್ಲಿ ಅಷ್ಟು ಮಳೆ ಇಲ್ಲ, ಎಲ್ಲ ತುಂಬ ಕಾರಣಗಳು, ಎಲ್ಲ ನಿಧಾನಕ್ಕೆ ಬಂದಿದೆ. ಆಮೇಲೆ ನಾವು ಬಂದು ಸರಿ ಒಂದು ಡೈರಿ ಫಾರ್ಮ್ ಶುರು ಮಾಡೋಣ ಅಂತ ಡೈರಿ ಫಾರ್ಮ್ ಮಾಡಿದ್ದೀವಿ. ಡೈರಿಗಳು, ಇದು ಹಸುಗಳು, ಮೇಕೆಗಳು ಎಲ್ಲ ಮಾಡೋದಕ್ಕೆ ನಾವು ಶುರು ಮಾಡಿಬಿಟ್ಟಿದ್ದೀವಿ. ಆದರೆ ನಮ್ಮ ಮಗಳಿಗೆ ಹುಷಾರಿಲ್ಲ ಅಂದಂಗೆ ಆಯಿತು ಒಂದು 4 ವರ್ಷಕ್ಕೆ ಮುಂಚೆ. ಆವಾಗ ನಮ್ಮದು ಫುಲ್ಲು ಲೈಫ್ ಸ್ಟೈಲೇ ಚೇಂಜ್ ಆಗಿತ್ತು. ಯಾಕಂದರೆ ನನ್ನ ಮಗಳಿಗೂ ಬಂದಿರೋದು ಕಾಯಿಲೆ ಬಂದು ಲೂಪಸ್. ಆವಾಗ ಫಸ್ಟ್ ನಾನು ಆಟೋ ಇಮ್ಯೂನ್ ಡಿಸೀಸ್, ಲೂಪಸ್ ಇದೆಲ್ಲ ನನಗೆ ಬಂದು ಫಸ್ಟ್ ವರ್ಡ್ ಇತ್ತು. ನಾನು ಅದಕ್ಕೆ ಮುಂಚೆ ಕೇಳ್ಕೊಂಡಿಲ್ಲ ಇದೆಲ್ಲ. ಆವಾಗ ಅದ್ರ ಬಗ್ಗೆ ಅರ್ಥ ಆಗಿದ ಮೇಲೆ ನನಗೆ ಅದೊಂದು ಶಾಕ್ ಆಯಿತು. ಇನ್ನು ಫುಲ್ ಲೈಫ್ ಲಾಂಗ್ ಅವಳು ಮೆಡಿಸಿನ್ ತೊಗೋಬೇಕು ಅಂತ ಒಂದು ಅಮ್ಮಗೆ ಅದು ತುಂಬ ಒಂದು ಶಾಕ್ ಥರ ಆಯಿತು. ಆವಾಗ ನಾನು ಏನು ಮಾಡಬೇಕು, ಏನು ಮಾಡೋಕ್ಕಾಗುತ್ತೆ ಅಂತ ತುಂಬ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ ಮೇಲೆ ಗೊತ್ತಾಯಿತು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಂತ. ಆವಾಗ ನಾವು ಬಂದು ಕಂಪ್ಲೀಟ್ಲಿ ನಾವು ಹೋಲ್ ಫುಡ್ ಪ್ಲಾನ್ ಬೇಸ್ ಅಂತ ಚೇಂಜ್ ಆಗಿದೆ. ಹೋಲ್ ಫುಡ್ ಪ್ಲಾನ್ ಬೇಸ್ ಆದರೆ ಏನು ಇವಾಗ ರಿಫೈನ್ಡ್ ಏನೂ ಇಲ್ಲ, ಆಯಿಲ್ ಇಲ್ಲ, ಶುಗರ್ ಇಲ್ಲ, ಮೈದೆ ಇಲ್ಲ, ಆ ಥರ ರಿಫೈನ್ಡ್ಗಳು ಏನೂ ತೊಗೊಳ್ತಾ ಇರಲಿಲ್ಲ. ಎಲ್ಲ ಹೋಲ್ ಫುಡ್ಡು ಮತ್ತು ಒಂದು ಪ್ಲಾನ್ ಬೇಸ್ಡ್, ಏನು ಆ್ಯನಿಮಲ್ ಪ್ರಾಡಕ್ಟ್ ತೊಗೊಳ್ಳೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ಆ ಥರ ನಾವು ಹಾಲು ತೊಗೊಳ್ಳೋದು, ಚಿಕನು, ಮಟನ್ ಎಲ್ಲ ತೊಗೊಳ್ಳೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ಪ್ರಾಣಿಯಿಂದ ಏನೇನು ಬರುತ್ತೆ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಆಟೋ ಇಮ್ಯೂನ್ ಡಿಸೀಸ್ ಆಗುವಾಗ ಆ ಥರ ಬಿಟ್ಟಿದ್ರೆ ಒಳ್ಳೇದಂತ ನಾನು ಓದಿದೆ, ಅದಕ್ಕೆ ಬಿಟ್ಟಿದ್ದೀವಿ ನಾನೆಲ್ಲ. ಹಾಲು ಬಿಟ್ಟಿದ್ದೀರಾ, ಬೆಣ್ಣೆ, ಮಜ್ಜಿಗೆ, ಇಲ್ಲ. ಆದ್ರೆ ನಮ್ಮ ಹತ್ರ ಇದೆ ಮಜ್ಜಿಗೆ ಎಲ್ಲ ಇದೆ. ಮಜ್ಜಿಗೆ ಇದೆಲ್ಲ ನಾವು ಮಾಡ್ತಾರೆ. ಆದರೆ ಅದ ಬಂದು ಇದರಲ್ಲೆಲ್ಲ ಮಾಡೋದು, ನಾವು ಬಂದು ಮಾಡೋದು ಕಡಲೆ ಬೀಜನಲ್ಲಿ ಮಾಡ್ತಾರೆ ನಮ್ದು. ಮಜ್ಜಿಗೆ ಮಾಡ್ತಾರೆ, ನಿಮ್ಗೆ ಕೊಡ್ತೀನಿ. ಕಡಲೆ ಬೀಜ ಮಜ್ಜಿಗೆ ಮಾಡ್ತೀನಿ. ಅಂದ್ರೆ ನೀವು ಈಗ ನ್ಯಾಚುರಲ್ ಫಾರ್ಮಿಂಗ್ ಬಂದ್ರಿ, ಬಂದ ತಕ್ಷಣ ನಿಮ್ಗೆ ಸಪೋರ್ಟ್ ಮಾಡ್ತಾ ಭೂಮಿ? ಇಲ್ಲ. ನಾವು ಇಲ್ಲಿ ಬಂದು ಆ್ಯಕ್ಚುಲಿ ನಾನು 3 ವರ್ಷಕ್ಕೆ ಮುಂಚೆ ನಾನು ಇಲ್ಲಿ ಇರೋದಕ್ಕಿಂತ ಬಂದಿದೆ. ಆವಾಗ ಇಲ್ಲಿ ಬಂದು ನಾನು ಫಾರ್ಮಿಂಗ್ ಮಾಡಬೇಕು ಅಂತ ಆಸೆ ಪಡುವಾಗ, ಇಷ್ಟು ವರ್ಷದಿಂದ ನಮ್ಮ ಕೈಯಲ್ಲಿ ಇದ್ರೇನು ಸರಿ, ಮಣ್ಣು ಅಷ್ಟೊಂದು ನಾನು ಚಿಕ್ಕ ವಯಸ್ಸಲ್ಲಿ ಓಡಾಡಿರೋದು ಮಣ್ಣಿಗೆ ಬಂದು ತುಂಬ ಜೀವನ ಇತ್ತು ಆ ಮಣ್ಣಿಗೆ. ಆವಾಗ ಇಲ್ಲಿ ಬಂದು ಜೀವ ಇತ್ತು. ಇವಾಗ ಇಲ್ಲಿ ಬಂದು ನೋಡಿದ್ರೆ ಅದಕ್ಕೆ ಏನು ಇಲ್ಲ, ಒಂದು ಡ್ರೈ ಥರ ಇತ್ತು ಮಣ್ಣು, ಅಷ್ಟು ಜೀವನ ಏನು ಇರಲಿಲ್ಲ. ಆವಾಗ ಅದು ಯಾಕೆಂದ ನಾನು ಯೋಚನೆ ಮಾಡಿದರೆ, ಫಾರ್ಮಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಿದರೆ ಏನು ಫಾರ್ಮಿಂಗ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗಿಲ್ಲ. ಯಾಕಂದರೆ ಇವಾಗ ತುಂಬ ಫಾರ್ಮಿಂಗ್ಗೆ ನೇಮ್ಗಳಿದೆ, ಅಕ್ವಾಪೋನಿಕ್, ಹೈಡ್ರೋಪೋನಿಕ್, ನ್ಯಾಚುರಲ್ ಫಾರ್ಮಿಂಗ್, ಪರ್ಮಾಕಲ್ಚರ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್. ನಾನು ಚಿಕ್ಕ ವಯಸ್ಸಲ್ಲಿ ಏನು ನೇಮ್ ನಮಗೆ ಗೊತ್ತಿರಲಿಲ್ಲ. ನಾವು ಏನೋ ಒಂದು ಕಂಪ್ಲೀಟ್ ಇಕೋ ಸಿಸ್ಟಮ್ ಫುಲ್ ಎಷ್ಟೊಂದು ಗಿಡಗಳು, ಅದೆಲ್ಲ ನಮ್ಮ ಅಮ್ಮ ಅಪ್ಪ ಬೆಳೆಸಿದೇನೂ ಇಲ್ಲ, ಕಾಲದಿಂದ ಬಂದಿರೋದು. ಅದೇ ಥರ ಒಂದು ಕಂಪ್ಲೀಟ್ ಇಕೋ ಸಿಸ್ಟಮ್ನಲ್ಲಿ ನಾವು ಜೀವನ ಮಾಡಿರೋದು. ಅದರಲ್ಲಿ ನಮಗೆ ಎಲ್ಲ ನಮ್ಗೆ ಅದರಲ್ಲಿನೇ ಸಿಕ್ಕಿರೋದು. ಆವಾಗ ಇಲ್ಲಿ ಬಂದು ಏನು ಫಾರ್ಮಿಂಗ್ ಮಾಡಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಆವಾಗ ನಾನು ಎಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನು ನೋಡಿದ್ವಿ ಅದು ಕಂಪೇರ್ ಮಾಡೋಕ್ಕೆ ನೋಡಿದರೆ, ನಾವು ಅದೇ ಥರ ಒಂದು ಇಕೋ ಸಿಸ್ಟಮ್ ಜೊತೆ ಇದ್ದು
ಅಲ್ಲಿ ಎಲ್ಲ ನಾವೇನು ಸೀಡ್ ತೊಗೊಂಡಿಲ್ಲ ಆಚೆಯಿಂದ, ಎಲ್ಲ ನ್ಯಾಚುರಲ್ ಆಗಿ ನಮ್ಮ ಕಾಲದಿಂದ ಬಂದಿರೋದು ಸೀಡೇ ಯೂಸ್ ಮಾಡಿರೋದು. ಏನು ಕೆಮಿಕಲ್ ಯೂಸ್ ಮಾಡಿಲ್ಲ ನಾವು. ಯಾಕೆ ಯೂಸ್ ಮಾಡಿಲ್ಲ? ನಾವು ನಮ್ಮ ಊಟ ಬೆಳೆಯೋದು, ನಮ್ಮ ಊಟನಲ್ಲಿ ವಿಷ ಹಾಕಕ್ಕೆ ನಮ್ಗೆ ಆಗುತ್ತಾ? ಅದಕ್ಕೆ ನಾವು ಏನು ಕೆಮಿಕಲ್ ಯೂಸ್ ಮಾಡಿಲ್ಲ ಆವಾಗ. ಮತ್ತು ಈ ಥರ ಟ್ರ್ಯಾಕ್ಟರು ಟ್ರಿಲ್ಲರು ಏನು ಯೂಸ್ ಮಾಡೋಕ್ಕೆ ಬೇಕಾಗಿಲ್ಲ, ಯಾಕಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ಏನೋ ಕೈಯಲ್ಲಿ ಇರೋದು, ಕಾಯಿ ಗುದರಿಯಲ್ಲಿ ಅದೇ ಥರ ಏನೋ ಮಾಡಿದರೆ ಸಾಕು, ಏನು ಟ್ರ್ಯಾಕ್ಟರ್ಗಳು ಏನು ಬೇಡ. ಸುಮ್ಮನೆ ಬೀಜ ಬಿದ್ದರೂ ಬರ್ತಿತ್ತು. ಸುಮ್ಮನೆ ಇವಾಗ ಹಸುಗೆ ನಾವು ನಮ್ಮ ಊಟ ಮಾಡದೇ ಕೊಡ್ತಾ ಇರೋದು, ಅದರಲ್ಲಿ ಇರೋದು ಹಣ್ಣುಗಳು, ತರಕಾರಿ, ಇದು ಬೀಜ, ಅದರದ್ದು ಸಗಣಿ ಇಲ್ಲ ಹಾಕಿದರೆ ಅದೇ ಹುಟ್ಟಿ ಬೆಳೆಯೋದು. ಏನು ಫಾರ್ಮಿಂಗ್ ಏನು ಒಂದು ದೊಡ್ಡ ಸಮಸ್ಯೆ ಥರ ಇರಲಿಲ್ಲ. ನಮ್ಮದು ಬರೋದು ಆಹಾರ ಪದಾರ್ಥ ಎಲ್ಲ ಏನು ಇಲ್ಲ ಅಂದರೆ ಹಂಗೆ ಬರ್ತಾಯಿತ್ತು. ಆವಾಗ ನನಗೆ ಗೊತ್ತಾಯಿತು ಆ ಥರ ನೇಚರ್ ಜೊತೆ ಇರೋದು. ಅಲ್ಲಿ ಯಾರು ಮೋನೋಕ್ರಾಪಿಂಗ್ ಮಾಡಿಲ್ಲ. ಇವಾಗ ಎಲ್ಲರೂ ಮಾಡೋದೇನು, ಒಂದು ತೋಟ ಆದರೆ ಒಂದು ಮಾತ್ರ. ಇವಾಗ ಅಡಕೆ ಇರಲಿ, ಹೂವು ಇರಲಿ, ಮ್ಯಾಂಗೋ ಇರಲಿ, ಸಪೋಟ ಇರಲಿ, ಎಲ್ಲರದು ಒಂದೇ ಹಾಕೋದು ಮೋನೋಕ್ರಾಪಿಂಗ್. ಆ್ಯಕ್ಚುಲಿ ನಾವು ನೋಡಿರೋದು ಎಲ್ಲ ಇದೆ. ನಮ್ಮದು ಆಹಾರ ನಾವೇನು ಒಂದೇ ಆಹಾರನ ತಿನ್ನೋದು, ಎಲ್ಲ ಬೇಕು ನಮಗೆ. ಅದೇ ಥರ ಎಲ್ಲ ಸೇರಿ ಇರೋದೊಂದು ಭೂಮಿಯಲ್ಲೇ ನಾವು ಬೆಳೆದಿರೋದು. ಆವಾಗ ನನಗೆ ಗೊತ್ತಾಯಿತು ನಾವು ನೇಚರ್ ಜೊತೆ ಇರೋದು, ನೇಚರ್ ಒಂದು ಇಕೋಸಿಸ್ಟಮ್ ಜೊತೆ ಇರೋದು. ಅದರಲ್ಲಿ ನಮಗೂ ಬರೋದು, ನಮ್ಗೆ ಊಟ ಅದರಲ್ಲಿನೇ ಬರುತ್ತೆ. ಅದು ತಿನ್ನೋದು, ಅದರಲ್ಲಿ ಬಂದು ಏನೇನು ಮಿಕ್ಕುತ್ತೋ ಅದು ಮಣ್ಣಲ್ಲಿ ಹೋಗೋದು, ಜೊತೆಯಲ್ಲಿ ಇರೋದು ಜೀವ ಪ್ರಾಣಿಗಳು ತಿನ್ನೋದು, ಅದೇನೇ ಬಂದು ನ್ಯಾಚುರಲ್ ಫಾರ್ಮಿಂಗ್ ಆ್ಯಂಡ್ ನೇಚರ್ ಲಿವಿಂಗ್. ಆವಾಗ ನನಗೆ ಗೊತ್ತಾಯಿತು ನನಗೇನು ಮಾಡಬೇಕು ಅಂತ ನನಗೆ ಐಡಿಯಾ ಸಿಕ್ಕಿದೆ. ಆವಾಗ ನಾನು ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡಿಬಿಟ್ಟಿದ್ದೀವಿ ಇಲ್ಲಿ. ಓಕೆ. ಈಗ ನಿಮಗೆ ಇಲ್ಲಿ ಬಂದು ನೋಡಿದಾಗ ಮಣ್ಣಿಗೆ ಜೀವ ಇರಲಿಲ್ಲ, ನಿಮ್ಮ ಊರಿನ ಮಣ್ಣಿಗೆ ಜೀವ ಇತ್ತು. ಯಾಕಂದ್ರೆ ಅದು ತುಂಬ ವರ್ಷದಿಂದ ಏನು ಆ ಮಣ್ಣಿಗೆ ಏನು ಕೆಮಿಕಲ್ಸ್ ಹಾಕಿಲ್ಲ, ಟ್ರ್ಯಾಕ್ಟರ್ ಮೆಷಿನ್ಸ್ ಏನು ಯೂಸ್ ಮಾಡಿಲ್ಲ. ನಾವು ಮೆಷಿನ್ ಎಲ್ಲ ಯೂಸ್ ಮಾಡಿದರೆ ಏನಾಗುತ್ತೆ, ಭೂಮಿ ಹಂಗೆ ಓಪನ್ ಆಗಿಬಿಡುತ್ತೆ. ಈ ಭೂಮಿಯಲ್ಲಿ ಎಷ್ಟೆಷ್ಟು ಜೀವ ಪ್ರಾಣಿಗಳಿರುತ್ತೆ, ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಕೋಡಾನುಕೋಡಿ ಜೀವ ಪ್ರಾಣಿಗಳಿರುತ್ತೆ ಇದರಲ್ಲಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಇದರಲ್ಲಿ. ಅದೆಲ್ಲ ನಾವು ಬಂದು ಓಪನ್ ಮಾಡಿಬಿಟ್ಟು ಹಿಂಗೆ ಬಿಟ್ಟಿದ್ರೆ ಅದರಲ್ಲಿರೋ ತೇವಾಂಶಗಳು ಹೋಗುತ್ತಲ್ವಾ. ಹೋಗಿದ್ರೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರಲ್ಲ. ಆವಾಗ ಕಾರ್ಬನ್ ಕಂಟೆಂಟ್ ಹಂಗೆ ಹೋಗ್ಬಿಡುತ್ತಲ್ವಾ, ಜೀವನೇ ಹೋಗ್ಬಿಡುತ್ತೆ. ಮಣ್ಣಿನಲ್ಲಿ ತೇವಾಂಶ ಇಲ್ಲ ಅಂತಂದ್ರೆ ರೋಡ್ ತರ ಆಗುತ್ತೆ. ಅದರಲ್ಲಿ ಜೀವಾಣುಗಳು ಇರಲ್ಲ, ಏನು ಇರಲ್ಲ, ಸತ್ವ ಇರಲ್ಲ. ಈಗ ಆ ಒಂದು ಭೂಮಿಗೆ ಈ ಒಂದು ಭೂಮಿಗೆ ವ್ಯತ್ಯಾಸ ಇದೆ. ಅಲ್ಲಿ ಸತ್ವ ಇದೆ, ಇಲ್ಲಿ ಸತ್ವ ಇಲ್ಲ. ಅದೇನೇ ಡಿಫ್ರೆನ್ಸ್. ಇವಾಗ ಎಲ್ಲರೂ ನಮಗೆ ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇರಲಿ, ಕೆಮಿಕಲ್ ಫಾರ್ಮಿಂಗ್ ಇರಲಿ, ಮೆಷಿನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಬೀಜಗಳು ತಂದು ಹಾಕೋದು. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಲಿ, ಕೆಮಿಕಲ್ ಮ್ಯಾನ್ಯೂರ್ ಹಾಕಲಿ, ಜಾಸ್ತಿ ನಮಗೆ ಸಿಗಬೇಕು ಅಂತ ಆಸೆಯಲ್ಲಿ ಮೋನೋಕ್ರಾಪಿಂಗ್ ಮಾಡೋದು, ಎಲ್ಲ ಹಾಕ್ಬಿಟ್ಟು ಜಾಸ್ತಿ ತೆಗೆಯೋದು. ಆವಾಗ ಮಣ್ಣಿಂದು ಜೀವನ ಹಾಗೆ ಹೋಗ್ಬಿಡುತ್ತೆ. ಯಾವಾಗಲೂ ನಾವು ಆಗ್ತಾ ಇರಬೇಕು. ನ್ಯಾಚುರಲ್ ಫಾರ್ಮಿಂಗ್ ಆದರೆ ನೇಚರ್ ಅದಕ್ಕೆ ಹಂಗೆ ಬಿಟ್ಟಿದ್ರೆ, ಫಸ್ಟ್ ನಾವು ಒಂದು ಏನು ಇರಲಿಲ್ಲ ಭೂಮಿಯಲ್ಲಿ ಹಿಂಗೆ ಮಾಡಬೇಕಾದ್ರೆ ತುಂಬ ವರ್ಷ ಕಾಯ್ಕೊಂಡಿರಬೇಕು. ಆದರೆ ನಮಗೆ ಚೆನ್ನಾಗಿರೋದು, ನಾನು ಇದುವರೆಗೆ ಜೀವನ ಮಾಡಿದ್ದೀವಿ. ಆವಾಗ ಇನ್ನು ನನಗೆ ಒಂದೇ ಆಸೆ, ನಾನು ಹೋಗೋದಕ್ಕೂ ಮುಂಚೆನೇ ಈ ಭೂಮಿಗೆ ಒಂದು ಜೀವನ ಕೊಟ್ಬಿಟ್ಟು ಇಲ್ಲಿಂದ ಹೋಗಬೇಕು. ಅದೇ ನಂದು ಆಸೆ ಇಲ್ಲಿ. ಓಕೆ ಮೇಡಮ್, ಇವಾಗ ಜೀವ ಕೊಡುವಂತ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲ ಮಲ್ಚಿಂಗ್ ಹಂಗೆ ಬಂದ್ಬಿಡುತ್ತೆ. ಇವಾಗ ನಾವು ಭೂಮಿದ ತೇವಾಂಶ ಅಲ್ಲೇ ಇರೋದಕ್ಕೆ ಬಿಟ್ಟಿದ್ರೆ ಅದರಲ್ಲಿನೇ ಬಂದ್ಬಿಡುತ್ತೆ ಎಲ್ಲ. ಹೌದು ಮೇಡಮ್. ಓಕೆ ಮೇಡಮ್, ಇಷ್ಟೊಂದು ಮರಗಳು ಅಂದ್ರೆ ಒತ್ತೊತ್ತಾಗಿ ಹಾಕೊಂಡಿದ್ದೀರಾ ಅನ್ಸುತ್ತಲ್ಲ? ಹಾ, ನಾನು ಇದೆಲ್ಲ ಫಾರೆಸ್ಟ್ ಗಿಡನೇ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಗಿಡನೇ ಹಾಕಿರೋದು. ಇವಾಗ ಹತ್ರ ಯಾಕೆ ಹಾಕಿದೆ ಅಂತಂದರೆ ಬೇಗ ಬೆಳೆಯುತ್ತೆ. ಆವಾಗ ಇದು ಗಿಡಗಳಿಗೆ ಸೈಡಿಂದ ಏನು ಇದು ಸೂರ್ಯ ಅದು ಪ್ರಕಾಶ ಸಿಗಲ್ಲಲ್ವಾ, ಆವಾಗ ಆ ಕಾಂಪಿಟೇಷನ್ಗೆ ಅದು ಬೇಗ ಬೆಳೆಯುತ್ತೆ. ಅದು ಇನ್ನು ಸ್ವಲ್ಪ ಟೈಮ್ ಆಗುವಾಗ ನಮಗೆ ಇದರಲ್ಲಿ ಒಂದೆರಡು ಕಟ್ ಮಾಡಬೇಕಾದ್ರೆ ತೆಗಿಬೋದು, ಅದರಿಂದ ಒಳಗಡೆಯಿಂದ ತೆಗಿಬೋದು. ಬೇಗ ಬೆಳೆಯುತ್ತೆ. ಇದು 3 ವರ್ಷನೇ ಹಾಕಿರೋದು, ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅಂತ. ಎಲ್ಲ ಮೇಲಕ್ಕೆ ಹೋಗಿದೆ, ಎಲ್ಲ ಮೇಲಕ್ಕೆ ಹೋಗಿದೆ. ಬರಕ್ಕೆ ಜಾಗನೇ ಇಲ್ಲ ಅದಕ್ಕೆ. ಅದು ನಾವು ಕಟ್ ಮಾಡಿ ಬಿಟ್ಟಿದ್ದೀವಿ. ಕಟ್ ಮಾಡಿ ಹಂಗೆ ಮೇಲಕ್ಕೆ ಬಿಟ್ಟಿದ್ದೀವಿ. ಇದು ರೋಸ್ ವುಡ್ ಅಲ್ಲ? ಇಲ್ಲ, ಇದು ಬಂದು ಒನ್ನೆನೋ ಬೀಟೆನೋ, ಒನ್ನೆನೋ ಬೀಟೆನೋ ನನಗೆ ಗೊತ್ತಿಲ್ಲ. ಒಂದು ಬಂದು ಒನ್ನೆ ಇದೆ, ಇದೇನೋ ಒನ್ನೆ ಗೊತ್ತಿಲ್ಲ ನನಗೆ. ಒನ್ನೆ, ಬೀಟೆ, ಮಹಾಗಣಿ ಇದೆಲ್ಲ ಲೋಕಲ್ ಮರಗಳು, ಲೋಕಲ್ ಗಿಡಗಳಿದೆಲ್ಲ. ಇದು ಬಂದು ಆ್ಯಕ್ಚುಲಿ ನಾವು ಯಾಕೆ ಈ ಸೈಡ್ಗೆ ಹಾಕಿದೆ ಅಂದರೆ, ಇದಕ್ಕೆ ಬಂದು ವಿನ್ ಬ್ರೇಕಿಂಗ್ ಟ್ರೀಸ್ ಅಂತ ಹೇಳ್ತಾರೆ. ಯಾವುದಾದ್ರೂ ನಾವು ಒಂದು ಜಮೀನು ನಾವು ಫಾರ್ಮಿಂಗ್ ಅಂತ ರೆಡಿ ಮಾಡಿದರೆ ಈ ಥರ ಸೈಡ್ಗೆ ಸುತ್ತಿ ತಿಕ್ಕಾಗಿ ಗಿಡಗಳಾಗಬೇಕು. ಯಾಕಂದರೆ ಇವಾಗ ನಾವು ಮಾತ್ರ ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ, ಎಲ್ಲರೂ ಬಂದು ಮಾಡೋದು ಕೆಮಿಕಲ್ ಫಾರ್ಮಿಂಗ್. ಗಾಳಿಯಲ್ಲಿ ಅದೆಲ್ಲ ಬಂದ್ಬಿಡುತ್ತಲ್ವ ಒಳಗಡೆ, ಆವಾಗ ಗಾಳಿಯಲ್ಲಿ ಇದು ತಡೆಯುತ್ತೆ. ಇದು ಮತ್ತೆ ಬಂದು ತುಂಬ ಗಾಳಿ ಬಂದಿದ್ರೇನು ನಮ್ಮ ಒಳಗಡೆ ಇರೋದು ಗಿಡಗಳಿಗೆ ಏನು ಆಗಲ್ಲ. ಅದಕ್ಕೆ ಇದು ವಿನ್ ಬ್ರೇಕಿಂಗ್ ಟ್ರೀಸ್ ಅಂತ ಹೇಳ್ತಾ ಇದೆ. ಇದಕ್ಕೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಅಲ್ವಾ ಮೇಡಮ್?
ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ವರ್ಡು ನೀವು ಯಾಕೆ ಯೂಸ್ ಮಾಡಿದ್ರಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಲ್ವಾ ನೀವು? ಇಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಇದೆ. ನ್ಯಾಚುರಲ್ ಫಾರ್ಮಿಂಗ್ ಆದರೆ ಇದರಲ್ಲಿ ಪ್ರಕೃತಿ ಇಲ್ಲಿ ತುಂಬ ಜೀವಜಾಲಗಳಿದೆ ನಮ್ಮ ಹತ್ರ. ಜೀವಜಾಲಗಳು, ಮನುಷ್ಯನು ಎಲ್ಲರೂ ಒಂದು ಹಾರ್ಮನಿಯಲ್ಲಿ ಜೀವನ ಮಾಡೋದೇ ನ್ಯಾಚುರಲ್ ಫಾರ್ಮಿಂಗ್ ಬರೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೆ ನಮಗೂ ಮಾತ್ರ, ನನಗೆ ಆರೋಗ್ಯಗೆ ಅದು ಚೆನ್ನಾಗಿರುತ್ತೆ ಅಂತ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ. ಯಾಕಂದರೆ ಕೆಮಿಕಲ್ ಹಾಕಿದರೆ ನನಗೆ ಸರಿ ಇಲ್ಲ, ನನಗೆ ಸರಿ ಇಲ್ಲ ಅಂತ ನಾವು ಬಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕ್ಬಿಟ್ಟು ಬೀಜ ತೊಗೊಂಡು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕ್ಕೊಂಡು ಮಾಡ್ತಾರೆ. ಅದು ಬಂದು ಭೂಮಿಗೆ ಸರಿ ಇರಲ್ಲ ಅದು. ಆದರೆ ಅದು ಅಲ್ಲಿನೂ ಮೊನೋಕ್ರಾಪಿಂಗ್ ಬರುತ್ತೆ, ಮೆಷಿನರೀಸ್ ಯೂಸ್ ಮಾಡ್ತಾ ಇದೆ, ಇನ್ಪುಟ್ ನೀವು ಯಾವಾಗಲೂ ಕೊಡ್ತಾ ಇರಬೇಕು ಅಲ್ವಾ. ನ್ಯಾಚುರಲ್ ಫಾರ್ಮಿಂಗ್ ಆದರೆ ಬೀಜನೂ ನಿಮ್ಮದೇ ನೀವು ಹಾಕ್ಕೊಂಡು ಯಾವಾಗಲೂ ಈ ಥರ ಮೆಷಿನ್ಸ್ ಏನು ಯೂಸ್ ಮಾಡ್ತಾ ಇಲ್ಲ, ಗಿಡಗಳೆಲ್ಲ ಜಾಸ್ತಿ ಇರುತ್ತೆ. ಇದು ಬಂದು ಜಾಸ್ತಿ ಪ್ರೊಡಕ್ಷನಿಂದ ನಾವು ತೊಗೊಳಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೆ ಅದರಲ್ಲೂ ಜಾಸ್ತಿ ಪ್ರೊಡಕ್ಷನ್ ಬರುತ್ತೆ. ಇವಾಗ ಎಲ್ಲರಿಗೂ ಆರ್ಗ್ಯಾನಿಕ್ ನಾರ್ಮಲ್ ಒಂದು ತರಕಾರಿಗೆ 50 ರೂಪಾಯಿ ಇದ್ದರೆ ಆರ್ಗ್ಯಾನಿಕ್ ಆದರೆ ಬಂದು 100 ರೂಪಾಯಿ ಆಗುತ್ತೆ ಅದಕ್ಕೆ ಅಲ್ವಾ. ಆವಾಗ ಅದೊಂದು ರೇಟ್ ಜಾಸ್ತಿ ಆಗುತ್ತೆ. ಆವಾಗ ನನಗೆ ಒಳ್ಳೆಯದು, ನನ್ನ ಹೆಲ್ತ್ಗೆ ಒಳ್ಳೆಯದಂತ ತೊಗೊಳ್ತಾ ಇದೆ. ಆದರೆ ಭೂಮಿ ತಾಯಿಗೆ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ನ್ಯಾಚುರಲ್. ಇವಾಗ ನ್ಯಾಚುರಲ್ ಫಾರ್ಮಿಂಗ್ ನಾವು ಮಾಡುವಾಗ ಇದರಲ್ಲಿ ಇವಾಗ ಒಂದು ಸೊಪ್ಪು ಬಗೆ ನೀವು ನೋಡಿದರೆ, ನಿಮ್ಮ ಸಿಟಿಯಲ್ಲಿ ಇರುವಾಗ ಆರ್ಗ್ಯಾನಿಕ್ ತೊಗೊಳ್ರಿ, ಕೆಮಿಕಲ್ ತೊಗೊಳ್ರಿ. ನೀವು ಸೊಪ್ಪು ಆದರೆ ನಿಮ್ಮ ಮನಸ್ಸಲ್ಲಿ ಪಾಲಕು, ಮೆಂತ್ಯ ಆ ಥರ ಒಂದು 2-3 ಇದು ಬರುತ್ತೆ ನಿಮ್ಮ ಮನಸ್ಸಲ್ಲಿ. ಆದರೆ ಇಲ್ಲಿ ಬಂದು ಎಷ್ಟೆಷ್ಟು ಬೆಳೀತಾರೆ ಗೊತ್ತಾ? ಈ ಊರಲ್ಲೆಲ್ಲ ಬಂದು ಅನ್ನೆ ಸೊಪ್ಪು, ಗೊಣಗೊಣೆ ಸೊಪ್ಪು, ದಂಡು ಸೊಪ್ಪು, ಇದು ತುಂಬ ಜಾಸ್ತಿಗಳು ಸೊಪ್ಪುಗಳು ಬರುತ್ತೆ ಅಲ್ವಾ ಇಲ್ಲಿ. ಅದೆಲ್ಲ ನಾವು ಬೀಜಗಳೇನು ಹಾಕ್ಬೇಡ, ಅದೇ ಹುಟ್ಟಿ ಬೆಳೆಯೋದು ಬರೋದದು. ಅದಕ್ಕಾಗಿ ನಾವು ಅಂಗಡಿಗೆ ಹೋಗಿ ಒಂದು ಬೀಜ ತಗೊಳ್ಳೋದು, ಜಮೀನು ರೆಡಿ ಮಾಡ್ಕೊಂಡು ಹಾಕೋದು ಏನು ಬೇಕಾಗಿಲ್ಲ, ಅಲ್ಲೇ ಸಿಗುತ್ತೆ ನಮಗೆ. ಆವಾಗ ಏನಾದ್ರೂ ಸರಿ ನ್ಯಾಚುರಲ್ ಆಗೇ ಬೆಳೆಯೋದು ಬಂದು ನಮ್ಮ ವಾತಾವರಣಕ್ಕೂ ಸರಿ ಇರುತ್ತೆ, ನಮಗೂ. ಯಾಕಂದ್ರೆ ಅದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ, ನಮ್ಮ ಹೆಲ್ತ್ಗೂ ಒಳ್ಳೇದಿರುತ್ತೆ ಅಲ್ವಾ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ನಾನು ಜಾಸ್ತಿ ತೊಡಗಿಸ್ಕೋಬಾರ್ದು, ಅದರಲ್ಲಿ ಪ್ರಕೃತಿಗೆ ಬಿಡಬೇಕು. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಆದ್ರೆ ಸ್ವಲ್ಪ ಟೈಮ್ ಬಿಟ್ಟು ಅದಕ್ಕೆ ಇನಿಷಿಯಲಿ ನಮಗೆ ಸ್ವಲ್ಪ ಖರ್ಚೆಲ್ಲ ಬರುತ್ತೆ. ಯಾಕಂದ್ರೆ ಮ್ಯಾನ್ಯೂರ್ ಅಂದ್ರೆ ಹಾಕಿದ್ರೆ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ. ಸಗಣಿ ಗೊಬ್ಬರ, ಮಲ್ಚಿಂಗ್ ಇದೆಲ್ಲ ನಾವು ಹಾಕುವಾಗ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆದ್ರೆ ಒಂದು ಟೈಮ್ ಆಗಿ ಇದೆಲ್ಲ ರೆಡಿ ಆಗಿದ್ರೆ, ಬಯೋಮಾಸ್ ಅಷ್ಟು ಜಾಸ್ತಿ ಆಗಿದ ಮೇಲೆ ನೀವೇನು ಆಚೆಯಿಂದ ಕೊಡಬೇಡ. ಆವಾಗ ನೀವು ಆಚೆಯಿಂದ ಏನು ತಂದು ಹಾಕ್ಬೇಡ, ಅಲ್ಲಿ ಅವಶ್ಯಕತೆ ಇರಲ್ಲ. ಹಂಗೆ ನಿಮ್ದು ಖರ್ಚು ಕಮ್ಮಿ ಆಗುತ್ತಲ್ವಾ. ಹೌದು, ಈ ಹಸಿರೆಲೆ ಗೊಬ್ಬರ ಯಾವಾಗ ತಯಾರಾಗುತ್ತೋ, ಈ ಬಯೋಮಾಸ್ ಎಲ್ಲ ಯಾವಾಗ ಬೀಳುತ್ತೋ ಅಲ್ಲಿವರೆಗೂ ನಾನು ಮೆನ್ಯೂರ್ ಕೊಡ್ತಾ ಇರಬೇಕು. ಇವಾಗ ನೀವು ಇಲ್ಲಿ ನೋಡ್ರಿ, ಇಷ್ಟೊಂದು ಮರಗಳು ನಾವು ಬಂದು ಮರಗಳು ಹಾಕಿರೋದಲ್ಲ. ಇದು ಹೆಂಗಾಗಿದೆ ಅಂತ ಗೊತ್ತಾ ನಿಮ್ಗೆ? ನಾವು ಇಲ್ಲಿ ಬರೋ ಟೈಮ್ಗೆ ಇದು ಏನು ಇರ್ಲಿಲ್ಲ, ಖಾಲಿ ಭೂಮಿ ಇತ್ತಂತ ಹೇಳಿದೆಯಲ್ವಾ. ಆವಾಗ ನಮ್ದು ಒಂದು ಗೆಟವೇ ಒಂದು ವೆಹಿಕಲ್ ಇತ್ತು. ಅಲ್ಲಿಂದ ಸಿಟಿಯಿಂದ ಯಾವಾಗ ಇಲ್ಲಿ ಬಂದಿದ್ರೇನು ಅಲ್ಲಿ ಗುಡಿಸೋದು ಎಲ್ಲ ರೋಡ್ ಸೈಡ್ ಅಲ್ಲಿ ಹಾಕ್ತಾರಲ್ವಾ, ರೋಡ್ ಗುಡಿಸೋರು, ಅಲ್ಲಿಂದ ಎಲೆ ಸೊಪ್ಪು ಫುಲ್ಲು ಗಾಡಿಯಲ್ಲಿ ತುಂಬಿಸಿ ಎತ್ಕೊಂಡು ಇಲ್ಲಿ ಬಂದು ಹಾಕೋದು. ಆ ತರ ಬಿದ್ದಿದ್ದು ಬೀಜಗಳಲ್ಲಿ ಹುಟ್ಟಿದ ಮರಗಳೆಲ್ಲ. ಈ ಮರಗಳೆಲ್ಲ ನಾವು ಹಾಕಿರೋದಲ್ಲ, ಇಲ್ಲಿ ಇರೋದೇ ಮರಗಳು. ಅಲ್ಲಿ ಬೆಂಗಳೂರಲ್ಲಿ ಎಷ್ಟೊಂದು ಗಿಡಗಳಿದೆ, ಅದೆಲ್ಲ ಗುಡಿಸಿ ಸೈಡಲ್ಲಿ ಹಾಕುವಾಗ ಆ ಸೊಪ್ಪು ನಾವು ಇಲ್ಲಿ ಎತ್ಕೊಂಡು ಬಂದಿದೆ, ಇಲ್ಲಿ ಬಯೋಮಾಸ್ಗೆ. ಅದು ಎತ್ಕೊಂಡು ಬಂದು ಇಲ್ಲಿ ಒಂದೊಂದು ಕಡೆ ಹಾಕುವಾಗ ಅದರಲ್ಲಿರೋದು ಬೀಜನೇ ಬೆಳೆದು ಬಂದಿರೋದೆಲ್ಲ. ಅಂದ್ರೆ ನೀವು ಅದನ್ನ ಭೂಮಿ ಒಳಗೆ ಹಾಕ್ಲೂ ಇಲ್ಲ, ಬೀಜನ ಮೇಲೆ ಬಿದ್ದು ಉಟ್ಕೊಂಡಿರೋದು, ಹಂಗೆ ಬಂದು ಹಾಕಿರೋದು, ನ್ಯಾಚುರಲ್ ಆಗೇ ಬಂದಿರೋದು. ಅದೇ ನ್ಯಾಚುರಲ್ ಫಾರ್ಮಿಂಗ್. ಮೇಡಮ್ ಇದೇನು ಮೇಡಮ್ ನ್ಯಾಚುರಲ್? ಇದು ಬಂದು ನ್ಯಾಚುರಲ್ ಆಗೇ ಕೆಟ್ಟಿರೋದು. ಆಕ್ಚುಲಿ ಲಾಸ್ಟ್ ಸಮ್ಮರ್ಗೆ ನಮ್ದು ಸಮ್ಮರ್ ಕ್ಯಾಂಪ್ ಇತ್ತು ಮಕ್ಕಳಿಗೆ. ಇವಾಗ ಒಂದು ಮನೆ ಆದ್ರೇನು ಎಲ್ಲ ಏನು ಈ ತರ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಕ್ಕಳಿಗೆ ಇರಲ್ಲ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮನೆ ಈ ತರ ಇದರಲ್ಲಿ ಕಂಬಲ್ಲಿ ಕಟ್ಟಿ ಇದೇ ತರ ಇದೆಲ್ಲ ಹಾಕಿ ನಾವೆಲ್ಲ ಮನೆ ಕಟ್ಟಿ ಆಡ್ತಾ ಇತ್ತು. ಆವಾಗ ಈ ಮಕ್ಕಳಿಗೂ ಒಂದು ಎಕ್ಸ್ಪೀರಿಯನ್ಸ್ ಬರಲಿಂದ ಮಕ್ಕಳಲ್ಲಿ ಕೈಯಲ್ಲಿ ಮಾಡಿಸಿರೋದು ಇದು. ಲಾಸ್ಟ್ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳು ಮಾಡಿರೋದು ಇದು, ನಾವು ಮಾಡಿರೋದಲ್ಲ. ಯಾವ ವಯಸ್ಸಿನ ಮಕ್ಕಳು? ಒಂದು 7 ವಯಸ್ಸಿಂದ 13 ವಯಸ್ಸು ಬರೆಗಿರೋದು ಮಕ್ಕಳಿದ್ದು. ಅವ್ರು ಕಟ್ಟಿರೋದು ಇದು. ಯಾರು ಮಲ್ಕೋತಾರೆ? ಯಾರು ಮಲ್ಕೊಳ್ಳಲ್ಲ, ಸುಮ್ನೆ ಹಾಕಿದೆ, ಯಾರಿಗೋ ಬಂದು ಕೂತ್ಕೋಬೇಕಾದ್ರೆ ಕೂತ್ಕೊಳ್ಳೋಣ ಅಂತ. ನಿಮ್ಮ ನಾಯಿಗಳು ಎಲ್ಲ ಈಗ ಇವೆಲ್ಲ ನ್ಯಾಚುರಲ್ ಆಗಿ ಬೆಳೀತಿದ್ಯಾ? ಎಲ್ಲ ಹಂಗೆ ಹಾಕಿದೆ, ಬರ್ತಾ ಇರುತ್ತೆ. ಇದು ನೋಡ್ರಿ, ಕ್ಯಾಬೇಜ್ ಎಲ್ಲ ಬಂದಿದೆ ಇಲ್ಲಿ. ಇದು ಕ್ಯಾಬೇಜ್ ನೋಡ್ರಿ ಬಂದೆ. ನೀವು ಮತ್ತೆ ಇದು ನೋಡಿದ್ಯಾ? ಇದು
ಬದನೆ ಈ ಥರ. ಬದನೆ ಬದನೆ. ಹಾಂ, ಇದೆಲ್ಲ ನಾಟಿ ಬದನೆ. ಹಾಂ ಹಾಂ ಹಾಂ. ಹಾಂ, ಎಷ್ಟು ದೊಡ್ಡದಾಗಿ ಇದು ಇವಾಗ ಇಲ್ಲಿದ್ರಲ್ಲಿ ಹೌದು. ತುಂಬ ದೊಡ್ಡದಾಗಿ ಬರುತ್ತೆ ಇದು. ಹೌದು. ಇದಕ್ಕೆಲ್ಲ ಏನು ಕೆಮಿಕಲ್ ಕೊಡ್ತಾ ಇಲ್ಲ. ಏನು ಕೆಮಿಕಲ್ ಇಲ್ಲ, ಇದು ಇದೆಲ್ಲ ಕೆಮಿಕಲ್ ಕೊಡದೆ ಬರೋದೇ ಇಲ್ಲ. ಕ್ಯಾಬೇಜ್ ಅಂತಾರೆ. ಹಾಂ, ಇದು ನೋಡ್ರಿ ಬಂದಿದೆಯಲ್ವಾ, ಎಲೆಕೋಸು. ಎಲೆಕೋಸು, ಹೌದು. ಓಕೆ. ನೀವು ನಂದು ಒಂದು ಬೆಂಡೆ ಗಿಡ ನೋಡ್ರಿ. ಹಾಂ, ಇದು ನೀವು ನೋಡಬೇಕಿರೋದು ಇದು ನೋಡ್ರಿ ಇಲ್ಲಿ. ಓಕೆ. ನನಗಿಂತ ಎಷ್ಟು ದೊಡ್ಡದಾಗಿದೆ ಈ ಬೆಂಡೆ ಗಿಡ ನೋಡ್ರಿ. ನಾಟಿ ಬೆಂಡೆನಾ ಇದು? ನಾಟಿ ಬೆಂಡೆ ಇದು. ಇವಾಗ ಬೆಂಡೆ ಅದು ತುಂಬ ಬೆಳ್ತೋಯ್ತದು. ಮೇಲ್ಗಡೆ ಇರೋದು ತಗೋಬೇಕು. ಇವಾಗ ಇದೆಯೋ ಏನೋ ಗೊತ್ತಿಲ್ಲ. ಇದೆಲ್ಲ ಆಲ್ರೆಡಿ ಬೀಜಕ್ಕೆ ರೆಡಿ ಆಗಿದೆ. ಇದೆಲ್ಲ ಬೀಜಕ್ಕೆ ರೆಡಿ ಆಯ್ತು. ಬೆಂಡೆ ಆದರೆ ಇವಾಗ ಇದು ನೋಡ್ರಿ ಮೇಲ್ಗಡೆ ಒಂದಿದೆ. ಬೆಂಡೆ ಆದರೆ ನಾವು ಡೈಲಿ ತೊಗೊಂಡಿಲ್ಲ ಅಂದರೆ ಬೇಗ ಬೆಳ್ತೋಗುತ್ತಲ್ವಾ. ಹೌದು, ಬೆಂಡೆ ಬೆಳ್ತೋಗುತ್ತೆ ನೋಡ್ರಿ. ಇದು ಬಂದು ನಾರ್ಮಲ್ ಆಗೇ ಬೆಂಡೆ ನಿಮಗೆ ಹಾಕಬೇಕಾದ್ರೆ ಬೀಜ ನೀವು ಅಂಗಡಿಯಿಂದ ಹೋಗಿ ತಗೋಬೇಕು ಅಲ್ವಾ. ಬೀಜ ಅಂಗಡಿಯಿಂದ ತೊಗೊಂಡು ಬಂದು ಹಾಕಬೇಕು. ಅದು ಮತ್ತೆ ಒಂದೇ ಸತಿ ಹಾಕೋದು. ಮತ್ತೆ ಅದರಲ್ಲಿ ಬೆಂಡೆ ಬಂದಿದ್ರೆ ಆದೆತ್ತು ಬೀಜಕ್ಕೆ ನೀವು ಹಾಕಿದ್ರೆ ಬರಲ್ಲ. ಅದರಲ್ಲಿ ಬಂದಿದ್ರೆ ಅದರಲ್ಲಿ ಕಾಯಿ ಬರಲ್ಲ ಅಷ್ಟು. ಇದು ಬಂದು ನಾನು ಹಾಕಿರೋದಲ್ಲ. ನಾನು ಇವಾಗ 3 ವರ್ಷದಿಂದ ಎಲ್ಲಿಂದಾನೋ ಯಾರ ಹತ್ರ ತೊಗೊಂಡು ಬಂದು ಇಲ್ಲಿ ಹಾಕಿರೋದು. ಅದೇ ಬಿದ್ದು ಅದೇ ಹಂಗೇನೆ ಹೊಸದು ಬಂದ್ಬಿಡುತ್ತೆ. ಒಂದು ಬೆಂಡೆ ಗಿಡ ಇದ್ರೆ ಇವಾಗ ನಾವು ಕಟ್ ಮಾಡಿ ಬಿಟ್ಟಿದ್ರೆ ನೆಕ್ಸ್ಟ್ ಇಯರ್ ಇದೇ ಚಿಗುರು ಇದರಲ್ಲೇನೆ ಬರುತ್ತೆ. ಬೆಂಡೆ ಬರುತ್ತೆ ಚೆನ್ನಾಗಿ ಬೆಂಡೆ. ಒಂದು 2-3 ವರ್ಷ ಬರುತ್ತೆ ಅದರಲ್ಲಿ. ಕಟ್ ಮಾಡಿದ್ರು ಇವಾಗ ಇದು ಸೀಸನ್ ಆದ್ಮೇಲೆ ನೀವು ಕಟ್ ಮಾಡಿ ಬಿಡ್ರಿ, ಮತ್ತೆ ಚಿಗುರು ಬರುತ್ತೆ. ಎಷ್ಟು ತಿಂಗಳು ಬೇಕಾಗುತ್ತೆ ತಿರ್ಗಾ ಇದು ಬರಕ್ಕೆ, ಕಾಯಿ ಬರೋದಕ್ಕೆ? ಅದನ್ನ ನೋಡಿಲ್ಲ, ಎಷ್ಟು ತಿಂಗಳಿಂದ ನಾನು ನೋಡಿಲ್ಲ. ಓಟ್ನಲ್ಲಿ ಬರುತ್ತೆ ಅದು. ಮತ್ತೆ ಇದರಲ್ಲಿ ಬೀಜನು ನಾವು ಎತ್ತು ಇಡಬೇಕು ಅಂದೆಲ್ಲ ಇಲ್ಲ. ಇದೇ ಬೀಜ ಬೀಳುತ್ತಲ್ವಾ, ಅದೇನೆ ಹಂಗೆ ಬಂದ್ಬಿಡುತ್ತೆ. ಇದೇ ಬಿಸಿಲಿಗೆ ಹೊಡೆದು ಇವಾಗ ಅದೇನೆ ಬಂದ್ಬಿಡುತ್ತೆ. ಇವಾಗ ಬೇರೆ ಹೈಬ್ರಿಡ್ ಬೀಜ ಆದ್ರೆ ಆತರ ಬರಲ್ಲ. ಮತ್ತೆ ಇದರಲ್ಲಿ ಬೀಜ ಮಾಡ್ಕೊಳ್ಳೋದು ತುಂಬಾ ಸುಲಭ. ಅದನ್ನ ಬಿಟ್ಬಿಟ್ಟು ಅದು ಹಂಗೇನೆ ಬಿಟ್ಟಿದ್ರೆ ಆಯ್ತು. ಅದು ಹಂಗೆ ಬೇಕಾದ್ರೆ ನೀವು ಎತ್ತಿಟ್ಕೊಂಡ್ರು ಮುಂದಿನ ವರ್ಷಕ್ಕೆ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು. ಇನ್ನಿ ಎಲ್ಲರಿಗೂ ಕೊಡಬಹುದು ಅಲ್ವಾ. ಇವಾಗ ನಾವು ಹೈಬ್ರಿಡ್ ಸೀಡ್ಸ್ ಎಲ್ಲ ಬಿಟ್ಬಿಟ್ಟು ಎಲ್ಲಾರು ಈ ತರ ನೇಟಿವ್ ಸೀಡ್ಗೆ ಹೋಗ್ಬೇಕು ನಾವು. ಹಾ ಮೇಡಮ್, ಈ ಹೂಗಳು ಕೂಡ ಚೆನ್ನಾಗಿದೆ. ಅಲ್ಲಿ ಚೆನ್ನಾಗಿದೆ ಬೆಂಡೆ. ಹಾ, ಬೆಂಡೆ ಇಲ್ಲಿ ನೋಡ್ರಿ ಬೀಜ ಇದೆ ಇಲ್ಲಿ. ನೋಡಿ ಅಲ್ಲಿ ಈಗ ಅದು ಫುಲ್ ಬಲ್ತೋಗಿದೆ, ಒಣಗೋಗಿದೆ. ಇಲ್ಲಿ ನೋಡ್ರಿ, ಇದು ಬಿಸಿಲಿಗೆ ಓಡ್ಕೊಂಡು ಕೆಳಗಡೆ ಬೀಳುತ್ತೆ. ಯಾವಾಗ ಕರೆಕ್ಟಾಗಿ ಮಳೆ ಬರೋ ಟೈಮಿಗೆ ಹಂಗೆ ಬಂದ್ಬಿಡುತ್ತೆ ಅಷ್ಟೇ. ಹಂಗೆ ಬಂದ್ಬಿಡುತ್ತೆ. ತುಂಬ ಸ್ಟ್ರಾಂಗ್ ಇದು ಗಿಡ. ಹೌದು ನೋಡ್ರಿ. ಬೀಜದ ಪಾಕೆಟ್ ಅದು ಅಂಗಡಿಯಲ್ಲಿ ಸಿಗುತ್ತೆ, ಆದ್ರೆ ಇಲ್ಲೇ ಸಿಕ್ಬಿಡ್ತದೆ. ಇದು ನೀವೆಲ್ಲ ಯೂಸ್ ಮಾಡ್ತಾರಲ್ವಾ, ಕಾಸಿ ಸೊಪ್ಪು. ಸಾಂಬಾರ್ಗೆಲ್ಲ ಹಾಕ್ಬೋದು. ಹಣ್ಣು ತಿನ್ಬೋದು. ಹಣ್ಣು ತಿನ್ಬೋದು. ತುಂಬ ಒಳ್ಳೇದಿದು. ತುಂಬ ಒಳ್ಳೇದಿದು. ನೋಡ್ರಿ ಎಷ್ಟಿದೆ ಅಂತ ಇಲ್ಲಿ. ಹೌದು. ಮತ್ತೆ ಇದು ನೀವು ಯೂಸ್ ಮಾಡ್ತೀರಾ, ಇದು ಕಾಡು ಬದನೆ. ಕಾಡು ಬದನೆ. ಇದು ನಾವು ತುಂಬ ಸಬ್ಜಿಗಳು ಇದರಲ್ಲಿ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಹಾಕಿರೋದಲ್ಲ, ಹಂಗೇನೆ ಬಂದಿರೋದು. ನಾನು ನಿಮಗೆ ಹೇಳಿದೆ ಇದೇನು ಇರಲಿಲ್ಲ ಇಲ್ಲಿ ಅಂತ. ಇದೆಲ್ಲ ಯಾಕೆ ಹಂಗೆ ಬರೋದಕ್ಕೆ ಮುಂಚೆ ಏನು ಇರಲಿಲ್ಲ ಇಲ್ಲಿ. ಯಾಕೆ ಹಂಗೆ ಬರೋದಕ್ಕೆ ಶುರು ಆಯಿತು, ನಾನು ಭೂಮಿ ಮಾದಾಗೆ ಅವ್ರ ಜೊತೆನೇ ಇದೆ ಇವಾಗ. ಅದಕ್ಕೆ ನಮಗೆ ಅವರೇ ಕೊಡ್ತಾ ಇದೆ. ನಾನು ಹಾಕಿರೋದಲ್ಲ ಇದು, ಅದೇ ಹುಟ್ಟಿ ಬೆಳೆದು ಬಂದಿರೋದು. ಅಂದ್ರೆ ಇಲ್ಲಿ ಪಕ್ಷಿಗಳು ಜಾಸ್ತಿ ಆಯ್ತು. ಇಲ್ಲಿ ಬಂದು ಪಕ್ಷಿ ನೋಡೋರು ಒಬ್ರು ಬಂದು 35 ವೆರೈಟಿ ನೋಡಿದೆ ಅಂತ ಹೇಳಿದ ಅವರು. ಇಲ್ಲಿ ಅವರೇ ತಂದು ಹಾಕಿರೋದು ಇವೆಲ್ಲ. ಪಕ್ಷಿಗಳೇ ಮಾಡಿರೋದು. ಇದು ಬೇರೆಯವರು ಯಾರ ಕೆಲಸನೂ ಅಲ್ಲ, ಅವರ ಕೆಲಸ. ಓಕೆ ಮೇಡಮ್, ಇನ್ನ ಈ ತರ ಬೋರ್ಡ್ ಏನು ಮೇಡಮ್, ಈ ತರ ವ್ಯವಸ್ಥಿತವಾಗಿ ಒಂದಷ್ಟು ಬೋರ್ಡ್ಗಳಿದೆಯಲ್ಲ. ಇದು ಬಂದು ಇಲ್ಲಿ ನಾವು ಇವಾಗ ಏನು ಮಾಡ್ದ ಅಂದ್ರೆ, ಇಲ್ಲಿ ಬಂದು ಜನಗಳಿಗೆ ಇಲ್ಲಿ ಬಂದು ಇರ್ಬೋದು. ಬರುವಾಗ ಅವ್ರಿಗೆ ಸ್ವಲ್ಪ ಡೈರೆಕ್ಷನ್ಗೆ ಎಲ್ಲ ಹಾಕಿರೋದು ಇದು. ಇವಾಗ ಇಲ್ಲಿ ಬಂದು ಜನ ಬಂದು ಇರೋದಕ್ಕೆ ಬಂದಿದ್ರೆ, ಇವಾಗ ನಾವೆಲ್ಲ ಸಿಟಿ ಫಸ್ಟ್ ಎಲ್ಲರಿಗೂ ಒಂದು ಹಳ್ಳಿಯಲ್ಲಿ ಇವಾಗ ಅಮ್ಮ ಅಪ್ಪ ಇಲ್ಲಾಂದರೆ ನಮ್ಮ ಯಾರೋ ಇತ್ತು ಊರಲ್ಲಿ. ಇವಾಗ ಯಾರು ಇರಲ್ಲ, ಎಲ್ಲರೂ ಸಿಟಿಯಲ್ಲೇ ಅಲ್ವಾ. ಸಿಟಿಯಲ್ಲಿ ಇರೋರಿಗೆ ಹಳ್ಳಿ ಹೇಗಿರುತ್ತೆ, ನಮ್ಮ ನ್ಯಾಚುರಲ್ ಆಗಿ ಹೆಂಗೆ ಜೀವನ ಮಾಡಬೇಕು ಅದೆಲ್ಲ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದು ನಾವು ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ಇಲ್ಲಿ ಇರ್ಬೋದು. ಇಲ್ಲಿ ಇರುವಾಗ ಒಂದು ನೇಚರ್ ಹೇಗೆ ವರ್ಕ್ ಮಾಡೋದು. ಇವಾಗ ಸಿಟಿಯಲ್ಲಿ ಇರುವಾಗ ನಾವು 4 ವಾಲಲ್ಲಿ ನಾವಿದೆ, ಏನು ಬೇಕಾದ್ರೂ ಅಂಗಡಿಯಿಂದ ತರೋದು, ನಾವು ತಿನ್ನೋದು. ನಮ್ಮ ಜೊತೆ ಅಲ್ಲಿ ಇರೋದು ಒಂದೇ ಜೀವ ಪ್ರಾಣಿ, ಒಂದು ಪೆಟ್ ಡಾಗ್ ಇದ್ರೆ ಅದು ಮಾತ್ರ, ಬೇರೆ ಏನಿಲ್ಲ, ಮನುಷ್ಯ ಮಾತ್ರ. ಆದರೆ ಪ್ರಕೃತಿ ಆದರೆ, ನೇಚರ್ ಆದರೆ ಎಲ್ಲ ಜೀವ ಪ್ರಾಣಿಗಳು ಇರುತ್ತೆ. ನೇಚರ್ ಆದ್ರೇನು ಹೇಗಿರುತ್ತೆ ಅಂತೆಲ್ಲ ಗೊತ್ತಿಲ್ಲ. ಹಂಗಿದೆ ಅದೆಲ್ಲ ನೋಡೋದಕ್ಕೇನೆ ಇಲ್ಲಿ ಬಂದು ಇಲ್ಲೇ ಇರ್ಬೋದು ಅವ್ರಿಗೆ. ಆ ಥರ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ ಮೇಡಮ್, ಇನ್ನು ನಿಮ್ಮ ಒಂದು ಫಾರ್ಮ್ನ ಎಂಟ್ರೆನ್ಸ್ ಇದು ಇವಾಗ ಸ್ಟಾರ್ಟ್ ಆಯ್ತು ನಿಮ್ಮ ಫಾರ್ಮ್. ಆ್ಯಕ್ಚುಲಿ ಇಲ್ಲಿ ತನಕ ಬರಬೇಕು, ಪಾರ್ಕಿಂಗ್ ಇದಲ್ವಾ? ಇಲ್ಲಿ ಪಾರ್ಕಿಂಗ್ ಇದೆ.